ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತೇನು ವ್ಲಾಗ್ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದಲ್ವಾ? ಹೌದು ಕಣ್ರಿ, ತಿರುಪತಿಗೆ ಮತ್ತು ಶ್ರೀಕಾಳಹಸ್ತಿಗೆ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಅಂತ ಆಯಿತು. ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಇರಬೇಕಂತ ಕೇಳ್ತಾ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಣ್ರಿ. ಇನ್ನು ಹೋಗೋಕ್ಕೆ ಮುಂಚೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ, ಯಾವ ಥರ ಅಲ್ಲೇನು ಜಾಸ್ತಿ ಏನು ವೀಡಿಯೋಸು ಫೋಟೋಸ್ ಏನು ಅಲೋ ಇರಲಿಲ್ಲ. ದೇವಸ್ಥಾನದ ಒಳಗಡೆ ಫೋನುಗಳು ಅಲೋ ಇಲ್ಲ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಮೇಲೆ ಚಿಕ್ಕ ಚಿಕ್ಕ ಶಾರ್ಟ್ಸು ಬಿಟ್ಸು ಆ ಥರ ತೊಗೊಂಡಿದ್ದೀನಿ. ಅದೇ ಆ್ಯಡ್ ಮಾಡಿದ್ದೀನಿ ಕಣ್ರಿ ವಿಡಿಯೋದಲ್ಲಂತೂ. ಖಂಡಿತ ನೋಡಿ ಸಪೋರ್ಟ್ ಮಾಡಿ. ಯಾರಾದರೂ ಹೊಸ ನೋಡಿದೆ ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡಿಕೊಂಡು ಒಂದು ಲೈಕ್ ಅಂತೂ ಕೊಡಿ. ಇನ್ನು ಹೋಗೋದಿನ ಮಾರನೇ ದಿನ ಮುಂಚೆ ನಾವು ಕಣ್ರಿ ಕರೆಕ್ಟಾಗಿ ನಾವು ಶುಕ್ರವಾರ ನೈಟ್ ಬಿಟ್ಟಿದ್ದು, ಶನಿವಾರ ಬೆಳಗ್ಗೆ ನಮಗೆ ದರ್ಶನ ಅನ್ನೋದಾಯಿತು. ಇನ್ನು ಲಗೇಜ್ ಅನ್ನೋದು ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ತಾ ಇರೋಣ. ವೀಡಿಯೋ ನೋಡ್ತಾ ಇರಿ, ಲಾಸ್ಟ್ ತನಕ ಗೊತ್ತಾಗುತ್ತೆ. ಇನ್ನು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ ಕಣ್ರಿ. ನನ್ನ ಮಗಳಿಗೆ ಎಲ್ಲಾದರೂ ಸುಸ್ತಾದರೆ ತಿನ್ನೋದಕ್ಕೆ ಎನರ್ಜಿ ಅನ್ನೋದು ಬರುತ್ತಲ್ಲ ಡ್ರೈ ಫ್ರೂಟ್ಸ್ ತಿಂದರೆ, ಎಲ್ಲ ಒಂದೊಂದು ಕಡೆನೇ ತೆಗೆದು ಬಿಡಿಸ್ಕೊಂಡು ಹಾಕ್ಕೊಬಿಡ್ತೇನೆ ಬಾಕ್ಸ್ ತುಂಬಕ್ಕೂ. ಇನ್ನು ನನ್ನ ಮಗಳು ಏನೋ ಹೇಳ್ತಾ ಇದ್ದಾಳೆ, ಅವಳಿಗೆ ಆನ್ಸರ್ ಕೊಡ್ತಾಯಿದ್ದೀನಿ. ಅವಳಿಗೆ ಡ್ರೈ ಫ್ರೂಟ್ಸಲ್ಲಿ ಏನಂದರೆ ಇಷ್ಟ ಅಂದರೆ ಪಿಸ್ತಾ ಅಂದರೆ ತುಂಬ ಇಷ್ಟ ಕಣ್ರಿ. ಉಪ್ಪುಪ್ಪಾಗಿರುತ್ತಲ್ಲ, ಫುಲ್ಲು ಪ್ಯಾಕೆಟೆಲ್ಲ ಅವಳೇ ಖಾಲಿ ಮಾಡಿಬಿಡ್ಲಿ ಹೇಳ್ಬೇಕಂದ್ರೆ. ಇನ್ನೂ ಬೇಕು ತಿಂದಾಕ್ಬಿಟ್ಟಿದ್ದ ಅವಳು. ಮತ್ತು ನಮ್ಮನ್ನು ಕೇಳ್ತಾಳೆ, ಏನಮ್ಮ ಎಲ್ಲ ನೀವು ತಿಂದ್ಬಿಟ್ಟು ಖಾಲಿ ಮಾಡಿದ್ದೀರಾ, ನನಗಂತೂ ಏನೂ ಕೊಡಲೇ ಇಲ್ಲ ಅಂತ ಹೇಳ್ತಾಳೆ. ನೀನು ಮಾಡೋದು ಮಕ್ಕಳಂದರೆ ಹಂಗೆ ಅಲ್ವಾ. ಇನ್ನೆಲ್ಲ ಅದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಬಿಟ್ಟು, ಇನ್ನು ಆಪಲ್ 1 kg ತೊಗೊಂಡಿದ್ದೆ ಕಣ್ರಿ. ಎಲ್ಲಾದರೂ ತಿಂದರೆ ಹೊಟ್ಟೆ ತುಂಬಕ್ಕಿರುತ್ತೆ, ಬಸ್ಸುಗಳಲ್ಲಿ ಹೋಗೋ ಮಾತು. ಆಪಲ್ಲು, ಒಂದು ಗುಡ್ಡೆ ಬಿಸ್ಕೆಟ್ 1-2 ತೊಗೊಂಡಿದ್ದೆ. ಅದೆಲ್ಲ ಇಕ್ಕೊಬಿಡ್ತಾಯಿದ್ದೀವಿ ಲಗೇಜು. ಇನ್ನು ಬಟ್ಟೆಗಳು ಸುಮ್ಮನೆ ಹೊತ್ಕೊಂಡು ಹೋಗಿದ್ದು ಕಣ್ರಿ. 3 ಜೊತೆ ಹೊತ್ಕೊಂಡು ಹೋದೆ. ಹಾಕ್ಕೊಂಡಿದ್ದಂತೂ 2 ಜೊತೆನೇ. ಹೊತ್ಕೊಂಡು ಹೋಗೋದು, ಒಂದು ಲಗೇಜ್ ಎತ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಕಣ್ರಿ ಹೇಳ್ಬೇಕಂದ್ರೆ. ಎಲ್ಲಾದರೂ ದೂರ ಹೋದರೆ ಲಗೇಜ್ ಹೊತ್ಕೊಂಡು ನಮ್ಮವ್ರಿಗಂತೂ ಪಾಪ ಕೋಪನೇ ಬಂದುಬಿಡ್ತು. ಏನಿಲ್ಲ ಲಗೇಜ್ ಹೊತ್ತು ಅವ್ರಿಗೆ ಸಾಕಾಗೋಯ್ತು. ಅಲ್ಲಲ್ಲಿ ಹಾಕಿದ್ವಿ, ಹೊತ್ಕೊಂಡು ಹೋಗಲೇಬೇಕು. ಕಾರ್ಗಳಿರೋಲ್ಲ, ಆದರೆ ಕಾರ್ಗಳಲ್ಲಿ ಡಿಕ್ಕಿಗಳು ಹಾಕೋಬಿಡ್ತಾರೆ. ಈ ಬಸ್ಸುಗಳಲ್ಲಿ ಹೋಗೋದಕ್ಕೆ, ಲಗೇಜ್ ಹೊತ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ನಿಜ ಹೇಳ್ಬೇಕಂದ್ರೆ. ಇನ್ನು ನನ್ನ ಮಗಳಿಗಂತೂ 4 ಜೊತೆ, ನಮ್ಮ ಯಜಮಾನ್ರಿಗೆ 3 ಜೊತೆ, ನನಗೊಂದು 3 ಜೊತೆ ಇಟ್ಕೊಂಡೆ. ಆದರೆ ಹಾಕ್ಕೊಂಡಿದ್ದು ಮಾತ್ರ 2 ಜೊತೆನೇ. ಬೆಡ್ಶೀಟ್ ಎತ್ಕೊಂಡಿದ್ದೆ ಕಣ್ರಿ. ಚಳಿಗೆ ಎಲ್ಲಾದರೂ ಮಲ್ಕೊಂಡ್ರೆ ಬೆಡ್ಶೀಟ್ ಅನ್ನೋದು ಇರಬೇಕಂತ ಹೇಳ್ಬಿಟ್ಟು ಹೊತ್ಕೊಂಡೆ. ತುಂಬಾ ತೂಕ ಆಗೋಯ್ತು. ಬೆಡ್ಶೀಟ್ ಇಲ್ಲ ಅಂದರೆ ಸ್ವಲ್ಪ ಬಟ್ಟೆ ಕಮ್ಮಿ ಆದರೆ ನಿರಾಳವಾಗಿ ಹೋಗ್ಬಿಟ್ಟು ಬರ್ಬೋದು ನಾವೆಲ್ಲಾದರೂ ಹೋದರೆ. ಹೊತ್ಕೊಂಬರ್ಬೇಕಂದ್ರೆ ತುಂಬ ಕಷ್ಟ. ಇನ್ನು ನನ್ನ ಮಗಳಿಗೆ ಬಿಸಿ ನೀರು 1-2 ಲೀಟ್ರು ಬಿಸಿನೀರು ಹೊತ್ಕೊಂಡು ಹೋಗಿದ್ದು. ಇನ್ನು ಅಲ್ಲೆಲ್ಲ ಕುಡಿದ್ರೆ ಅವಳಿಗೆ ಹುಷಾರಿರಲಿಲ್ಲ. ಮಾರನೇ ದಿವಸ ತೋರಿಸ್ಕೊಂಡು ಬಂದು ಹಾಸ್ಪಿಟ್ಲಲ್ಲಿ ಮತ್ತೆ ಹೋಗಿದ್ದು ಕಣ್ರಿ. ಇಲ್ಲಾಂದರೆ ಇನ್ನು ಅವಳಿಗೆ ಬಿಸಿನೀರು ಹೊತ್ಕೊಂಡು ಬೊಲ್ಲೆ ಭಾರ ಆಗೋಯ್ತು ಕಣ್ರಿ ಬ್ಯಾಗಂತೂ. ಎಲ್ಲ ಇಟ್ಕೊಂಡು ಅವತ್ತು ಶುಕ್ರವಾರ ಬೆಳಗ್ಗೆನೇ ಎದ್ಬಿಟ್ಟು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ದೇವ್ರಿಗೆ ಸ್ವಲ್ಪನೇ ಹೂವು ಇದ್ದಿದ್ದು ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಿಟ್ಟೆ ಕಣ್ರಿ. ಪೂಜೆ ಮಾಡಿಕೊಂಡು ಇನ್ನು ನಮ್ಮೂರಿಂದ ಒಂದು 6 ಗಂಟೆಗೆ ಬಸ್ಸು ಇತ್ತು. 6 ಗಂಟೆಗೆ ಕರೆಕ್ಟಾಗಿ 6:10 ಬಿಡ್ತು. ಕರೆಕ್ಟಾಗಿ 12:35 ತಿರುಪತಿಯಲ್ಲಿ ಇದ್ವಿ ಕಣ್ರಿ. ನಾವೇನು ನಡ್ಕೊಂಡು ಏನು ಹೋಗಿಲ್ಲ, ಯಾಕಂದರೆ ನನ್ನ ಮಗಳಿಗೆ ಹುಷಾರಿಲ್ಲ. ಅವಳು ನಡ್ಸ್ಕೊಂಡು ನನಗೂ ನಡೆಯೋದಕ್ಕಾಗಲ್ಲ. ಫಸ್ಟ್ ಒಂದು ಸರಿ 10 ವರ್ಷದ ಮೇಲೇ ಆಗಿತ್ತು ಕಣ್ರಿ. ನಾನು ಆಲ್ಮೋಸ್ಟ್ ತಿರುಪತಿಗೆಲ್ಲ ಹೋಗಿ ಬಂದು 10 ವರ್ಷನೇ ಆಗೋಗಿತ್ತು ಅಂದ್ಕೊಳ್ಳಿ. ಅದಕ್ಕೆ ಮುಂಚೆ ನಮ್ಮಪ್ಪ ನಾನು ನಡ್ಕೊಂಡು ಹೋಗಿದ್ವಿ. ಅಲ್ಲಿ ದೇವ್ರ ದರ್ಶನ ಆಗೋದು ತಡ, ಕಾಲುಗಳು ಫುಲ್ಲು ನೋವಾಗೋಗ್ಬಿಟ್ಟಿತ್ತು. ಅದಕ್ಕೆ ಈ ಸರಿ ಪಕ್ಕ ಡಿಸೈಡ್ ಮಾಡ್ಕೊಂಡಿದ್ದೆ, ಬೇಡ ಬಿಡು ನಡೆಯೋದು, ಮಗು ಇನ್ನೂ ಚಿಕ್ಕದು. ಮಗು ಸ್ವಲ್ಪ ದೊಡ್ಡವಳಾದಮೇಲೆ ಬೇಕಾದರೆ ನಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಈ ಸರಿ ಅಂತೂ ನಾನು ಬೆಟ್ಟ ಏನು ಹತ್ತಕ್ಕೆ ಹೋಗಿಲ್ಲ. ಅದು ಬಸ್ಸಲ್ಲೇ ಹೊರಟೋಗ್ಬಿಟ್ವಿ ಕಣ್ರಿ. 12:45 ಅಲ್ಲಿ ಬಸ್ ನಿಲ್ಲಿಸಿದ್ರಲ್ವಾ, ಬಸ್ಸಲ್ಲೇ ಸ್ವಲ್ಪ ಕಾಲ ಅಂತೂ ಕಳ್ಕೊಂಡ್ವಿ. ಯಾಕಂದರೆ ಬಸ್ಸುಗಳು ಅಲ್ಲಿ ಬೆಟ್ಟಕ್ಕೆ ಹೋಗೋದು ಕರೆಕ್ಟಾಗಿ 3 ಗಂಟೆಗೆ ಅಲ್ಲಿ ಗೇಟ್ ತೆಗಿತಾರಂತೆ ಕಣ್ರಿ. ಅದು ತನಕ ಪ್ರಾಣಿಗಳು ಪಕ್ಷಿಗಳು ಓಡಾಡೋಕ್ಕೆ ಬಿಟ್ಬಿಡ್ತಾವಂತೆ ಅಲ್ಲಿ ಕಾಡಲ್ಲೆಲ್ಲ. ಅದಕ್ಕೆ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಹೇಳಿದ್ರು ರೂಮ್ ಮಾಡ್ಕೊಂಡು ಇರೋಗ್ರಿ ಅಂತ. ಇನ್ನು ಯಾಕೆ 1-2 ಅವರ್ಗೆಲ್ಲ ರೂಮ್ ಅಂತ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಇನ್ನು ಅಲ್ಲೇ ಇದ್ವಿ ಕಣ್ರಿ. ಇನ್ನು ಅಲ್ಲೇ ಇದ್ಬಿಟ್ಟು ಇನ್ನೇನು 2 ಗಂಟೆಗೆಲ್ಲ ಟಿಕೆಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಲ್ಲಿ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ನಾವು ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಕುತ್ಕೊಬಿಟ್ವಿ. ಅಲ್ಲಿ ಗೇಟ್ ಹತ್ರ ಒಂದೊಂದು ಬಸ್ಸೇ ಎಲ್ಲ ಬಸ್ಸು ನಿಲ್ಲಿಸಿತ್ತು 1 by 1. 3 ಗಂಟೆಗೆ ಗೇಟ್ ತೆಗ್ದಿದ ತಕ್ಷಣ 1 by 1 ಎಲ್ಲ ಮೇಲಕ್ಕೆ ಹೋಯ್ತು. ಇನ್ನು ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 4:15 ಆಯಿತು. ಇನ್ನು ಹಂಗೆ ಮುಡಿ ಕೊಡಬೇಕಾಗಿತ್ತಲ್ಲ ಮಗಳಿಗೂ ಯಜಮಾನ್ರಿಗೆ. ಇನ್ನು ಮುಡಿ ಕೊಡೋ ಹತ್ರ ಹೊರಟೋದ್ವಿ ಕಣ್ರಿ. ಮುಡಿ ಕೊಟ್ಟಿದ್ದಾಗಿದ್ದ ತಕ್ಷಣ ಹಾಗೆ ಕೆಳಗಡೆನೇ ಸ್ನಾನದ ಕೊಠಡಿಗಳಿತ್ತು. ಅಲ್ಲೇ ಸ್ನಾನಗಳೆಲ್ಲ ಮಾಡಿಸ್ಕೊಂಡು ಡ್ರೆಸ್ಗಳೆಲ್ಲ ಚೇಂಜ್ ಮಾಡಿಕೊಂಡು ಇನ್ನು ನಾವು ಹೊರಟೋದ್ವಿ.
ಅಲ್ಲಿಂದ ಜೀಪುಗಳು ಬಸ್ಸುಗಳು ಫ್ರೀ ಬಸ್ಸುಗಳು ಇರುತ್ತಂತೆ. ಅವು ತುಂಬ ಹೋಗಿತ್ತು ಫ್ರೀ ಬಸ್ಸುಗಳೆಲ್ಲ. ಇನ್ನು ಬಿಟ್ಬಿಟ್ಟು ಫ್ರೀ ಬಸ್ಸುಗಳೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಅದೇ ಫ್ರೀ ಬಸ್ ಜೀಪಲ್ಲಿ ಒಬ್ಬೊಬ್ರಿಗೆ 30 ರೂಪಾಯಿ ತಗೊಂಡ್ರು ಅಲ್ಲಿ ಧರ್ಮದರ್ಶನಕ್ಕೆ ಬಿಡೋದಕ್ಕೆ ಅಂತ. ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ಧರ್ಮದರ್ಶನಕ್ಕೆ ಇಲ್ಲಿ ಲಗೇಜ್ಗಳು ಅಲ್ಲೇ ತಗೊಂಡ್ರು ಕಣ್ರಿ. ಎಲ್ಲೆಲ್ಲ ಹುಡುಕಿದ್ವಿ, ಎಲ್ಲ ಹಾಕೋದು ಅಂತ ಕನ್ಫ್ಯೂಸು. ಜಾಸ್ತಿ ವರ್ಷ ಆಗೋಯ್ತಲ್ಲ, ಸ್ವಲ್ಪ ಗಡಿಬಿಡಿ ಜಾಸ್ತಿನೇ ಆಗೋಯ್ತು. ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ಕರೆಕ್ಟಾಗಿ ಹೋದ್ವಿ ಧರ್ಮದರ್ಶನಕ್ಕೆ. ಒಂದು ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಅಲ್ಲೇ ಲಗೇಜ್ಗಳು ಫೋನುಗಳೆಲ್ಲ ಹ್ಯಾಂಡ್ ಓವರ್ ಮಾಡ್ಕೊತಾಯಿದ್ರು. ಅಲ್ಲೆಲ್ಲ ಫೋಟೋಗಳು ಇವಾಗೆಲ್ಲ ತುಂಬ ಚೇಂಜ್ ಆಗಿದೆ ರೂಲ್ಸ್ ಎಲ್ಲ ಸ್ಕ್ಯಾನ್ ಮಾಡ್ಕೊತಾರೆ. ನಮ್ಮ ಫೇಸಸ್ಸು ನಂಬರ್ಸ್ ಎಲ್ಲ ಬರ್ಕೊಂಡು ಅದನ್ನು ನಮಗೆ ರೆಸಿಪ್ಟ್ ಕೊಡ್ತಾರೆ. ಅದು ಇಟ್ಕೊಂಡು ಹೋಗಿದ್ರೆ ಮತ್ತು ದರ್ಶನ ಎಲ್ಲ ಮುಗಿಸ್ಕೊಬಂದಿದ ತಕ್ಷಣ ಅಲ್ಲೇ ಇರುತ್ತೆ. ಅಲ್ಲೇ ಫೋನುಗಳು ಮತ್ತು ಬ್ಯಾಗುಗಳೆಲ್ಲ ಹ್ಯಾಂಡ್ ಓವರ್ ಮಾಡ್ಕೋಬೋದು ನಮಗೆ. ನೋಡಿರಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅದು ಯಾವಾಗಲೂ ಬಂದಿದೆಯಲ್ವ ವಿಡಿಯೋ. ಇನ್ನು ಅರ್ಧರಾತ್ರಿ ಅವರೆಲ್ಲ ಮಲ್ಕೊಂಡಿದ್ರು. ನನಗೆ ನಿದ್ದೆನೇ ಬರೋಲ್ಲ ಹೇಳ್ಬೇಕಂದ್ರೆ. ರಾತ್ರಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಇನ್ನು ನೋಡಿ ಇದು ಬಸ್ ಸ್ಟ್ಯಾಂಡಲ್ಲಿದ್ವಿ. ಇನ್ನು ಬಸ್ಸುಗಳೆಲ್ಲ ಸಿಗ್ತದೆ. ಅಲ್ಲೆಲ್ಲ ಹಾಕ್ಬಿಟ್ವಿ, ಲಗೇಜ್ಗಳೆಲ್ಲ ಹಾಕ್ಬಿಟ್ಟು ನಾವು ಇನ್ನು ದರ್ಶನಕ್ಕಂತೆ ಹೋದ್ವಿ ಕಣ್ರಿ. ಇನ್ನು ಅಲ್ಲಿ ಇದಾಗ್ತಾರಲ್ಲ ಏನೋ ಒಂದು ಹತ್ರ ರೂಮ್ಗಳಲ್ಲಿ ಬಿಟ್ಬಿಡ್ತಾರಲ್ಲ, ಏನೋ ಅಂತಾರೆ ಕಣ್ರಿ, ಅದನ್ನು ಗೊತ್ತಾಗ್ತಾಯಿಲ್ಲ. ಒಂದು ಇದರಲ್ಲಿ ಒಂದಿಷ್ಟು ಜನರಿಂದ ಅಂತ ಒಂದೊಂದು ಇದರಲ್ಲಿ ತುಂಬಿಸ್ತಾರೆ. ಅಲ್ಲಿದ್ವಿ ಕಣ್ರಿ. ಕರೆಕ್ಟಾಗಿ ನಾವು 6:15 ಅದ್ರ ಬೋನ್ ಕರೆಕ್ಟ್ ಇವಾಗ ನೆನಪಾಯಿತು. ಬೋನಲ್ಲಿ ಹಾಕ್ಬಿಡ್ತಾರೆ. 6:15 ಹೋಗಿ ಕುತ್ಕೊಂಡಿದ್ದು ಕಣ್ರಿ ಬೋನಲ್ಲೇ. ಇವತ್ತು ಶನಿವಾರ ರಶ್ ಜಾಸ್ತಿ. ಶನಿವಾರಕ್ಕೆ ನಮ್ಗೆ ದರ್ಶನ ಇದ್ದಿದ್ದು, ರಶ್ ಜಾಸ್ತಿ ಇರುತ್ತೆ, ಯಾವಾಗ ಬಿಡ್ತಾರೋ ಅಪ್ಪ ಅಂತೇಳ್ಬಿಟ್ಟು ಹೋಗಿ ಕುತ್ಕೊಂಡ್ವಿ. 6:15 ಹೋಗಿ ಕುತ್ಕೊಂಡವರು ಕರೆಕ್ಟಾಗಿ 10 ಗಂಟೆಗೆ ಬೋನುಗಳು ಓಪನ್ ಮಾಡಿದ್ರು. ಅದಕ್ಕೆ ಮುಂಚೆ ನಮಗೆ ಟಿಫನ್ಗೆ ಅಂತ ಉಪ್ಪಿಟ್ಟು ಕೊಟ್ಟರು ಕಣ್ರಿ. ಉಪ್ಪಿಟ್ಟು, ನೀರು, ಊಟದ ವ್ಯವಸ್ಥೆ ಅಲ್ಲೇ ಬೋನುಗಳಲ್ಲೇ ಇರುತ್ತೆ. ಹಾಲು ಎಲ್ಲ ಕೊಡ್ತಾರಂತೆ. ನಮಗೆ ಉಪ್ಪಿಟ್ಟು ಒಂದು ಸಿಕ್ತು. ಉಪ್ಪಿಟ್ಟು ತಿಂದ್ಬಿಟ್ಟು ಕುತ್ಕೊಂಡಿದ್ವಿ. ಇನ್ನು ಬಿಟ್ಟರು ಬೋನುಗಳು. ಓಡಿ ಹೋದ್ವಿ ಕಣ್ರಿ. ನಿಜ ಬಿಟ್ಟರೆ ಸಾಕು. ಅಲ್ಲಿ ಕುತ್ಕೊಂಡು 3 ಅವರ್ ಕುತ್ಕೊಂಡು ಬೇಜಾರು. ಯಾವಾಗ ಬಿಡ್ತಾರೋ, ಮಧ್ಯಾಹ್ನ ಆಗುತ್ತೆ ಅಂತ ಇನ್ನೊಬ್ರು ಹೇಳ್ತಾರೆ, 3 ಗಂಟೆ ಆಗುತ್ತೆ ಇನ್ನೊಬ್ರು ಹೇಳ್ತಾರೆ ಅಷ್ಟೊತ್ತು ಕುತ್ಕೋಬೇಕಾ, ಒಂದೇ ಹತ್ರ ಕೂಡ ಹಾಕೋದಂಗೆ ಇರುತ್ತಲ್ಲ ಬೋನುಗಳಲ್ಲಿ, ಅಷ್ಟೊತ್ತು ಕುತ್ಕೋಬೇಕಾ ಅಂತ ನಾನು. ಮತ್ತು ಬಿಟ್ಟರು ಕಣ್ಣಿ ಒಂದೇ ಓಡು ಕಣ್ರಿ. ನಿಜ ಓಡ್ದಂಗೆಲ್ಲ ಓಡಿ ಹೋದ್ವಿ. ಲಾಸ್ಟ್ಗೆ ನಮ್ಮ ತಿರುಪತಿ ತಿಮ್ಮಪ್ಪ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಇನ್ನು ದರ್ಶನಕ್ಕೆ ಹೋಗಬೇಕು ಹಬ್ಬ. ಅಲ್ಲಿ ನುಗ್ಗಿದ್ರು ಕಣ್ರಿ ಜನರು. ಏನು ನುಗ್ಗಿದ್ರು ಅಂದರೆ ಹಂಗೆ ನುಗ್ಗವ್ರೆ. ನಮ್ಮ ಯಜಮಾನ್ರಿಗಂತೂ ನಿಜ ಅವ್ರು ಬೈಕೊಂಡೇ ಬಿಟ್ರು. ಮಗುನ ಬೇರೆ ಎತ್ಕೊಂಡಿದ್ರಲ್ಲ, ತಳ್ಳಿ ಬಿಡ್ತಾಯಿದ್ರೆ. ಅವಳು ಮಗಳು ನನ್ನ ಕಾಲು ನೋವು ಅಂತ ಅವಳು ಅಳ್ತಾ ಇದ್ದಾಳೆ. ನನಗೆ ಇನ್ನು ಹೋಗಿ ಅಲ್ಲಿ ಕೊಂಬಿ ಹತ್ರ ಹೊಟ್ಟೆಗೆ ಒಂಥರ ತಳ್ಳಿಬಿಟ್ಟು ತುಂಬ ನೋವಾಗೋಯ್ತು. ನಾನಂದ್ರು ಹತ್ಕೊಂಡು ಹೊರಟೋದೆ. ಹತ್ಕೊಂಡೇ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬಂದೆ ಕಣ್ರಿ. ಏನಪ್ಪ ಇದೊಂದು ನನಗೆ ಕರ್ಮಫಲ ಇದೇನೇನೋ, ಹೋಗ್ಲಿ ಬಿಡಿ ಇಲ್ಲಿಗೆ ಹೋಯ್ತು ಅಂತೇಳ್ಬಿಟ್ಟು ಎಲ್ಲ ಒಳ್ಳೇದು ಮಾಡಪ್ಪ ನಮ್ಮಪ್ಪ ಅಂತೇಳ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಅದು ಗೋಪುರ ಹತ್ರ ಅಲ್ಲಿ ಕುತ್ಕೊಂಡ್ಬಿಟ್ಟು ಹತ್ಕೊಂಡು ಕಣ್ಣೊರೆಸ್ಕೊಂಡು, ಸರಿ ಬಿಡಪ್ಪ ಇನ್ಮೇಲೆ ಆದರೂ ನನಗೆ ಒಳ್ಳೇದು ಮಾಡು. 10 ವರ್ಷದ ಮೇಲೆ ಆಯಿತು ನೀನು ದರ್ಶನ ಸಿಕ್ಕಿದ್ದು, ಇನ್ಮೇಲೆ ಆದರೂ ವರ್ಷ ಬರೋಂಗೆ ಮಾಡ್ಕೊಪ್ಪ ತಂದೆ ಅಂತೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಂದ್ವಿ ಕಣ್ರಿ. ಇನ್ನು ಆಚೆ ಬಂದಿದ್ದ ತಕ್ಷಣ ಇನ್ನು ಫೋನುಗಳು ಬೇಕಲ್ಲ, ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಫೋನುಗಳು ತಗೊಬಂದು ಸ್ವಲ್ಪ ವೀಡಿಯೋಸ್ ನನ್ನ ಮಗಳದು. ನಾನು ಸ್ವಲ್ಪ ಅವಳು ಗೋವಿಂದ ಅನ್ನೋ ಚಿಕ್ಕದೊಂದು ಹಾಡು ಹೇಳಿದ್ದಾಳೆ. ಅದು ಶಾರ್ಟ್ ಮುಖಾಂತರ ನಿಮ್ಮ ಮುಂದೆ ತರ್ತೀನಿ. ನಾನೇ ವೀಡಿಯೋ ತೊಗೊತಾ ಇದ್ದೀನಿ ಇವಳನ್ನ ನೋಡ್ಕೊ ಅಂತ. ಇನ್ನು ನಮ್ಮ ಯಜಮಾನ್ರಲ್ಲಿ ನಮ್ಮನ್ನು ಕೂರಿಸ್ಬಿಟ್ಟು ಹೋಗಿ ಲಡ್ಡು ಪ್ರಸಾದ ತಗೊಬಂದರು ಕಣ್ರಿ. 2 ಫ್ರೀ ಲಡ್ಡು ಇತ್ತು. ಇನ್ನು ಎಕ್ಸ್ಟ್ರಾ 5 ಏನೋ ತಗೊಬಂದರು. ಟೋಟಲ್ 7 ತಗೊಬಂದಿದ್ರು. ಇಲ್ಲಿ ಕಲ್ಯಾಣಿ ಹತ್ರ ಬಂದ್ವಿ. ಕಲ್ಯಾಣಿ ಹತ್ರ ಬಂದು ನೋಡಿಕೊಂಡು ಊಟಕ್ಕೆ ಅಂತ ತಿರುಪ್ತಿಯಲ್ಲೇ ಊಟಕ್ಕೆ ಹೋದ್ವಿ ಕಣ್ರಿ. ಪ್ರಸಾದ ಇತ್ತು ಕಣ್ರಿ. ನಿಜ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ವಡೆ, ಅನ್ನ, ಪಪ್ಪು ಸಾಂಬಾರು, ಸ್ವಲ್ಪ ಪಲ್ಯ, ಅನ್ನ ರಸಮ್, ಅನ್ನ ಮಜ್ಜಿಗೆ, ದೇವ್ರ ಪ್ರಸಾದ ಅಂದರೆ ತೃಪ್ತಿ ಅಂದ ಹೊಟ್ಟೆ ತುಂಬ ಊಟ ಮಾಡ್ಕೊಬಂದು ಇನ್ನು ಇಲ್ಲಿ ತಿರುಪತಿಯಲ್ಲಿ ತಿರುಮಲದಲ್ಲಿ ಬೆಟ್ಟದಿಂದ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಿದ ತಕ್ಷಣ ತಿರುಚಾನೂರು ಅಲ್ವೇಲ್ ಮಂಗಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮನ ದರ್ಶನ ಮಾಡಿಕೊಂಡು ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಕಣ್ರಿ. ನೋಡೋಣ ನೆಕ್ಸ್ಟ್ ಟೈಮ್ ದಾರಿ ಮಾಡಿಕೊಟ್ರೆ ಹೋಗೋದೆ. ಇನ್ನು ಅಲ್ಲಿಂದ ಅಮ್ಮನ ದರ್ಶನ ಮಾಡಿಕೊಂಡು ಅಲ್ವೇಲ್ ಮಂಗಮ್ಮನ ದರ್ಶನ ಮಾಡಿಕೊಂಡು ನೆಕ್ಸ್ಟು ಶ್ರೀಕಾಳಹಸ್ತಿಗೆ ಬಸ್ ಹತ್ವಿ ಕಣ್ರಿ. ಬಸ್ ಹತ್ಬಿಟ್ಟು ಇನ್ನು ಅಲ್ಲಿ ನೈಟು ಅಲ್ಲೇ ಮಲ್ಕೊಂಡ್ವಿ ಕಣ್ರಿ. ಅಲ್ಲಿ ಪ್ರಸಾದ ಇಕ್ತಾಯಿದ್ರು. ಹೋಗಿದ ತಕ್ಷಣ ಪ್ರಸಾದ ತಿಂದುಬಿಟ್ಟು ನೈಟ್ ಅಲ್ಲೇ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ, ಮುಖ ಒಂದು ತೊಳ್ಕೊಂಡ್ವಿ ಅಷ್ಟೇ. ಇನ್ನು ನೆನ್ನೆಲ್ಲ ಸ್ನಾನ ಮಾಡಿದ್ವಲ್ಲ, ಇನ್ನು ತಣ್ಣೀರು, ಮಗಳಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮುಖ ತೊಳ್ಕೊಂಡ್ಬಿಟ್ಟು
ಅಲ್ಲಿ ಬೇಗನೆ ದರ್ಶನಕ್ಕೆ ಹೋದ್ವಿ. ನಮ್ಮಪ್ಪ ಕಾಳಹಸ್ತೇಶ್ವರ ನಿಜವಾಗ್ಲೂ ಕಣ್ಣು ತುಂಬಿಸ್ಕೊಂಡ್ವಿ. ಅಮ್ಮನ ದರ್ಶನ ಅಪ್ಪನ ದರ್ಶನ ಕಣ್ಣು ತುಂಬಿಸ್ಕೊಂಡ್ವಿ. ಅವ್ರ ದರ್ಶನ ಸಿಕ್ಕಿದೆ ನನಗೆ ನಿಜ ಎಷ್ಟು ಖುಷಿ ಆಗೋಯ್ತು. ಇನ್ನು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬೆಟ್ಟದ ಮೇಲಕ್ಕೆ ಹೋದ್ವಿ ಕಣ್ರಿ. ಅಲ್ಲಿ ಮೇಲೆ ಭಕ್ತ ಕಣ್ಣಪ್ಪ ದೇವಸ್ಥಾನ ಇದೆ ಅಂತ ಹೋದರೆ ಅಲ್ಲೆಲ್ಲ ಬೀಗ ಹಾಕ್ಬಿಟ್ಟಿದ್ರು. ಮೇಲೆ ಇಲ್ಲೆಲ್ಲ ಸೆಲ್ಫಿಗಳು ಫೋಟೋಗಳೆಲ್ಲ ತೆಗೆದುಕೊಂಡು ಇಲ್ಲಿ 2 ದೇವಸ್ಥಾನ ಇದೆ, ಶಿವಪ್ಪಂದೇ 2. ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಅವ್ರು ಪೂಜೆ ಮಾಡ್ಕೊತಾ ಇದ್ರು. ಅಲ್ಲೆಲ್ಲ ಫೋಟೋಗಳು ತಕ್ಕೊಂಡು ನಮಗಂತೂ ಶ್ರೀಕಾಳಹಸ್ತೇಶ್ವರ ಅಮ್ಮನ ದೇವಸ್ಥಾನ 2-3 ಸರಿ ಹೋಗಿ 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 ನೋಡ್ಕೊಂಬಂದ್ವಿ ತಂದ್ರೆ ತೃಪ್ತಿಯಾಗಂತೂ ದರ್ಶನ ಅಂತೂ ನನಗಂತೂ ಆಯಿತು. ಆ ಶಿವಪ್ಪ ಶ್ರೀ ಕಾಳಹಸ್ತೇಶ್ವರ ಜಾಸ್ತಿನೇ ಇತಿಹಾಸ ಇದೆ, ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಕಣ್ರಿ. ಹೋಗಬೇಕು ಅನ್ನಿಸ್ತು, ಹೋಗ್ಬಿಟ್ಟು ಬಂದೆ. ಆ ದೇವ್ರ ದರ್ಶನ ನಿಜವಾಗ್ಲೂ ನನ್ನ ಜನ್ಮ ಪಾವನನೇ ಆಗೋಯ್ತು. ಇನ್ನು ನನಗೆ ಇರೋದು ಏನು ಗೊತ್ತಾ, ಆಸೆ ಅರುಣಾಚಲ ಶಿವಪ್ಪನ ದರ್ಶನಕ್ಕೆ ಹೋಗಬೇಕು, ನಡಿಬೇಕು ಅಲ್ಲಿ ಎಲ್ಲ, ಅದೊಂದು ಆಸೆ. ಶ್ರೀಶೈಲ ಶ್ರೀಶೈಲಕ್ಕೆ ಹೋಗಬೇಕು, ಅಲ್ಲಿ ಅಪ್ಪನ ದರ್ಶನ ಮಾಡಬೇಕು, ಅದೊಂದು ಆಸೆ ಇದೆ. ನೋಡೋಣ ಆ ಶಿವಪ್ಪ ನನ್ನ ಯಾವಾಗ ಕರ್ಸ್ಕೊತಾನೋ ಅವ್ರ ಪಾದದಡಿ ನೋಡೋಣ. ನನಗಂತೂ ತುಂಬ ಆಸೆ. ಅರುಣಾಚಲಕ್ಕೆ ಹೋಗಬೇಕು, ಗಿರಿ ಪ್ರದಕ್ಷಿಣೆ ಮಾಡಬೇಕು, ಶ್ರೀಶೈಲಕ್ಕೆ ಹೋಗಬೇಕು, ಮಲ್ಲನ ದರ್ಶನ ಮಾಡ್ಕೋಬೇಕು, ಜಾಸ್ತಿ ಆಸೆಗಳಿದೆ. ದೇವ್ರು ನನ್ನನ್ನು ಯಾವಾಗ ಅವರ ಕ್ಷೇತ್ರಕ್ಕೆ ಕರ್ಸ್ಕೊತಾನೋ ಗೊತ್ತಿಲ್ಲ. ಆ ಶಿವಪ್ಪನ ಪಾದ ನಮ್ಮೆಲ್ಲರ ತಲೆ ಮೇಲೂ ಇರಲಿ. ಆ ಭಗವಂತ ನಮಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಕಣ್ರಿ. ನಿಜ ನನಗಂತೂ ದೇವರಿದ್ದಾರೆ ಕಣ್ರಿ, ಎಲ್ಲೋ ಒಂದು ಹತ್ರ ಇದ್ದಾರೆ, ನಮ್ಮನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ಮಾತ್ರ ಜಾಸ್ತಿನೇ ಇದೆ. ಆ ಭಗವಂತ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ವಿಡಿಯೋ ಮುಖಾಂತರ. ಇನ್ನು ಅಲ್ಲಿಂದ ಬೆಟ್ಟಕ್ಕೆ ಹೋಗಿ ಮೇಲಕ್ಕೆ ಬಂತ 1-2 ದೀಪದ ಕಂಬಗಳು ತಗೊಂಡೆ. ನನ್ನ ಮಗಳಿಗೂ ಒಂದು ಚಿಕ್ಕದೊಂದು ಬಾಲ್ ತಗೊಂಬಂದೆ. ಇಲ್ಲೆಲ್ಲ ಇತ್ತು, ಅದೆಲ್ಲ ವೀಡಿಯೋ ಮಾಡಿಕೊಂಡು ಇನ್ನು ರಿಟರ್ನ್ ಆದ್ವಿ. ಆವತ್ತು ನಿಜ ಕಂಡ್ರಿ, ದೇವ್ರ ದರ್ಶನ ಮುಗಿಸ್ಕೊಂಡು ಬಸ್ಸಲ್ಲಿ ಹಗಲೆಲ್ಲ ಜರ್ನಿ ಮಾಡಿದ್ದೆ. ಹಗಲೆಲ್ಲ ಜರ್ನಿ ತುಂಬ ಸ್ಟ್ರೈನ್ ಆಗೋಗ್ಬಿಟ್ಟಿದ್ವಿ. ಇನ್ನು ಮನೆಗೆ ಬಂದುಬಿಟ್ಟು ರೆಸ್ಟ್ ತಗೋಬಿಟ್ವಿ ಕಣ್ರಿ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೆ.